ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರ 50ನೇ ವರ್ಷದ ಸಾರ್ಥಕ ಜನಸೇವೆಯ ಅಂಗವಾಗಿ ಚಿತ್ರದುರ್ಗದಲ್ಲಿ ಹಮ್ಮಿಕೊಂಡಿರುವ ಅಭಿಮಾನೋತ್ಸವ ಕಾರ್ಯಕ್ರಮಕ್ಕೆ ಕ್ಷಣಗಣನೆ ಶುರುವಾಗಿದೆ. ಇಂದು ಸಂಸದ ಗೋವಿಂದ ಕಾರಜೋಳ ಅವರು ಕಾರ್ಯಕ್ರಮ ನಡೆಯಲಿರುವ ಮೈದಾನಕ್ಕೆ ಭೇಟಿ ನೀಡಿ ಸಿದ್ಧತೆಗಳನ್ನು ಪರಿಶೀಲಿಸಿದರು. ರಾಷ್ಟ್ರೀಯ ಹೆದ್ದಾರಿ NH4 ಪಕ್ಕದಲ್ಲಿರುವಂತಹ ಸುಮಾರು 76 ಎಕರೆ ಪ್ರದೇಶದಲ್ಲಿ ಈ ಬೃಹತ್ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಇಂದು ಅಧಿಕೃತವಾಗಿ ಜರ್ಮನ್ ಮಾದರಿಯ ಬೃಹತ್ ಪೆಂಡಾಲ್ ಮತ್ತು ವೇದಿಕೆ ನಿರ್ಮಾಣ ಕಾರ್ಯಕ್ಕೆ ಚಾಲನೆ ನೀಡಲಾಯಿತು. ಲಕ್ಷಾಂತರ ಜನರು ಸೇರುವ ನಿರೀಕ್ಷೆ ಇರುವುದರಿಂದ ಯಾವುದೇ ಅಡೆತಡೆ ಇಲ್ಲದಂತೆ ವ್ಯವಸ್ಥೆ ಮಾಡಲಾಗುತ್ತಿದೆ. ಮೈದಾನ ಪರಿಶೀಲನೆ ನಡೆಸಿ ಮಾತನಾಡಿದ ಗೋವಿಂದ ಕಾರಜೋಳ ಅವರು, ರಾಜ್ಯದ 29,000 ಹಳ್ಳಿಗಳಿಂದ ಸುಮಾರು 8 ರಿಂದ 10 ಲಕ್ಷ ಜನರು ಸೇರುವ ನಿರೀಕ್ಷೆ ಇದೆ. ರೈತರು, ದೀನದಲಿತರು ಹಾಗೂ ದೇವದಾಸಿ ಹೆಣ್ಣುಮಕ್ಕಳು ಸೇರಿದಂತೆ ಬಿಎಸ್ವೈ ಅವರ ಹೋರಾಟದ ಫಲಾನುಭವಿಗಳು ಈ ಐತಿಹಾಸಿಕ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಲಿದ್ದಾರೆ ಎಂದು ತಿಳಿಸಿದರು. ಚಿತ್ರದುರ್ಗದ ಇತಿಹಾಸದಲ್ಲಿ ಇದೊಂದು ಮೈಲಿಗಲ್ಲಾಗಲಿದೆ. ಮೇ 8ರ ಸಂಜೆಯೇ ಪುರಪ್ರವೇಶ ನಡೆಯಲಿದ್ದು, ನಾಡಿನ ಕಲೆ, ಸಾಹಿತ್ಯ ಮತ್ತು ಸಂಸ್ಕೃತಿಯನ್ನು ಅನಾವರಣಗೊಳಿಸಲಾಗುವುದು. ಕಾರ್ಯಕ್ರಮಕ್ಕೆ ಬರುವ ಪ್ರತಿಯೊಬ್ಬರಿಗೂ ಭೋಜನ ಹಾಗೂ ಮೂಲಭೂತ ಸೌಕರ್ಯಗಳ ಕೊರತೆಯಾಗದಂತೆ ಪಕ್ಷದ ಮುಖಂಡರು ಮತ್ತು ಕಾರ್ಯಕರ್ತರು ಹಗಲಿರುಳು ಶ್ರಮಿಸುತ್ತಿದ್ದಾರೆ ಎಂದು ಕಾರಜೋಳ ಅವರು ಮಾಹಿತಿ ನೀಡಿದರು. 50 ವರ್ಷಗಳ ಸಮಾಜ ಸೇವೆ, ಆ ಸಾರ್ಥಕ ಬದುಕು ನಿಮಿತ್ತವಾಗಿ ಮೇ 9ನೇ ತಾರೀಕಿಗೆ ನಡೀತಕ್ಕಂಥ ಅಭಿಮಾನೋತ್ಸವ ಚಿತ್ರದುರ್ಗದಲ್ಲಿ ಭಾಳ ಅದ್ಧೂರಿಯಾಗಿ ನಡೀತಾ ಇದೆ. ಜನ ಉತ್ಸಾಹದಿಂದ 29,000 ಹಳ್ಳಿ ಜನನೂ ಈ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳಲಿಕ್ಕೆ ಉತ್ಸುಕರಾಗಿದ್ದಾರೆ. ಅದರಲ್ಲೂ ರೈತಾಪಿ ವರ್ಗದವರು, ದೇವದಾಸಿ ಹೆಣ್ಣುಮಕ್ಕಳು ಮತ್ತು ದೀನದಲಿತರು, ಹೀಗೆ ಎಲ್ಲ ವರ್ಗದವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ನಾವು ಬರ್ತೀವಿ, ನೀವು ಬರ್ತೀವಿ, ನಮಗೆ ಪಾಸ್ ಕೊಡಿ, ನಿಮಗೆ ಪಾಸ್ ಕೊಡಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ. ನಾವು ಚಿತ್ರದುರ್ಗದ ನಗರದಲ್ಲಿ 8ನೇ ತಾರೀಕಿಗೆ ಸಂಜೆ 5 ರಿಂದ 6 ಗಂಟೆ ಒಳಗಡೆ ಪುರಪ್ರವೇಶ ಅಂತಕ್ಕಂಥ ಕಾರ್ಯಕ್ರಮವನ್ನು ಮಾಡ್ತೀವಿ. ಪುರಪ್ರವೇಶ ಕಾರ್ಯಕ್ರಮ ಒಂದು ವಿಶಿಷ್ಟವಾದಂಥ ಕಾರ್ಯಕ್ರಮ. ಯಾವ್ಯಾವ ವರ್ಗದವರು ಫಲಾನುಭವಿಗಳಾಗಿದ್ದಾರೆ, ಯಾವ್ಯಾವ ವರ್ಗಕ್ಕಾಗಿ ಯಡಿಯೂರಪ್ಪನವರು 50 ವರ್ಷಗಳ ಹೋರಾಟ ಮಾಡಿದ್ದಾರೆ, ಆ ಎಲ್ಲ ವರ್ಗದವರು ಕೂಡ ಭಾಗವಹಿಸೋದ್ರ ಜೊತೆಯಲ್ಲಿ ಕರ್ನಾಟಕದ ಕಲೆ, ಸಾಹಿತ್ಯ, ಸಂಸ್ಕೃತಿ ಅನಾವರಣ ಮಾಡತಕ್ಕಂಥ ಕಾರ್ಯಕ್ರಮವನ್ನು ನಾವು ಮಾಡ್ತಾಯಿದ್ದೀವಿ. ಯಾಕೆ ಮಾಡ್ತಾಯಿದ್ದೀವಿ ಅಂದರೆ, ಚಿತ್ರದುರ್ಗ ಒಂದು ಐತಿಹಾಸಿಕ ನಗರ. ಈ ಕಾರ್ಯಕ್ರಮವೂ ಕೂಡ ಒಂದು ಐತಿಹಾಸಿಕ ಕಾರ್ಯಕ್ರಮ ಆಗಬೇಕು ಅನ್ನೋದು ನಮ್ಮ ಆಸೆ. 76 ಎಕರೆ ಜಮೀನಿನಲ್ಲಿ ನ್ಯಾಷನಲ್ ಹೈವೇಗೆ ಹೊಂದಿಕೊಂಡು ಇರ್ತಕ್ಕಂಥ ಬೃಹತ್ ಮೈದಾನದಲ್ಲಿ ನಾವು ಪೆಂಡಾಲ್ ಹಾಕ್ತಾಯಿದ್ದೀವಿ. ಜನಗಳಿಗೆ ಕುಡಿ ನೀರಿನ ವ್ಯವಸ್ಥೆಯನ್ನು ಮಾಡ್ತಾಯಿದ್ದೀವಿ. ಊಟ ತಿಂಡಿ ವ್ಯವಸ್ಥೆಯನ್ನು ಕೂಡ ಇಲ್ಲೇ ಮಾಡ್ತಾಯಿದ್ದೀವಿ. ಸುಮಾರು 8 ರಿಂದ 10 ಲಕ್ಷ ಜನ ಬಂದು ಹೋಗುವಂಥ ಇದೊಂದು ವಿಶಿಷ್ಟವಾದಂಥ ಕಾರ್ಯಕ್ರಮ ಮತ್ತು ಇದೊಂದು ಐತಿಹಾಸಿಕ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ಪೂರ್ವ ಸಿದ್ಧತೆಯನ್ನು ಮಾಡ್ತಾಯಿದ್ದೀವಿ. ಇವತ್ತು ಪೆಂಡಾಲ್ ಹಾಕ್ತಕ್ಕಂಥದ್ದು ಮತ್ತು ಪೆಂಡಾಲ್ ಗುತ್ತಿಗೆದಾರರು ಬಂದು ಕೆಲಸವನ್ನು ಪ್ರಾರಂಭ ಮಾಡಿದ್ದಾರೆ. ಅನೇಕ ಜನ ಸ್ವಯಂ ಪ್ರೇರಣೆಯಿಂದ ಭಾಗವಹಿಸಿ ಮಾಡ್ತಾ ಇದ್ದಾರೆ. ಹೀಗೆ ಹಲವಾರು ರೀತಿ ವ್ಯವಸ್ಥೆಯನ್ನು ನಾವು ಮಾಡ್ತಾಯಿದ್ದೀವಿ. ಅದಕ್ಕೆ ನಾನು ಈ ಸಂದರ್ಭದಲ್ಲಿ ನಮ್ಮ ನಾಡಿನ ಜನತೆಗೆ ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ. ಈ ಕಾರ್ಯಕ್ರಮ ಒಂದು ಐತಿಹಾಸಿಕ ಕಾರ್ಯಕ್ರಮ ಆಗಬೇಕು. ತಾವೆಲ್ಲ ಬನ್ನಿ, ಭಾಗವಹಿಸಿ. ಪೆಂಡಾಲ್ ಯಾವ ರೀತಿ ಇರುತ್ತೆ? ಜರ್ಮನ್ ಮಾದರಿ ಇರುತ್ತೆ? ಇತ್ತೀಚೆಗೆ ಜಾಸ್ತಿ ಜರ್ಮನ್ ಮಾದರಿ ಪೆಂಡಾಲ್ ಮಳೆನೂ ಕೂಡ ಹೆಚ್ಚಾಗ್ತದೆ. ಮಳೆ ಇರೋದ್ರಿಂದ, ಮಳೆ ಮತ್ತು ಬಿಸಿಲು ಎರಡೂ ಹೆಚ್ಚಾಗೋದ್ರಿಂದ ಒಂದು ವಿಶಿಷ್ಟವಾದಂಥ ವ್ಯವಸ್ಥೆಯನ್ನು ಮಾಡ್ತೀವಿ. ಥ್ಯಾಂಕ್ ಯು ಸರ್.